ಅಮಿತ್ ಶಾ ಬಗ್ಗೆ ಮತ್ತು ಸಿಟಿ ಬಗ್ಗೆ ಕೆಲವರು ಏನು ಪೋಸ್ಟ್ ಮಾಡ್ತಾರಂದ್ರ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ ಅಂತಾರ. ಇವತ್ತು ಕಾಂಗ್ರೆಸ್ ವಿರುದ್ಧ ಮಾಡಿದ್ರೆ ಬಿಜೆಪಿ ಅವರು ಅಂತಾರ. ನೋಡ್ತಮ್ಮ, ನಾನು ಬಿಜೆಪಿನೂ ಅಲ್ಲ ಕಾಂಗ್ರೆಸ್ ಅಲ್ಲ, ನಾ ದಲಿತ ಸಮಾಜದವ. ಈ ಸಮಾಜ ಸೇವಕರ ಕೆಲಸ ಮಾಡತ್ತಾರ. ಆಡಳಿತದಾಗ ಯಾರು ಇಲ್ಲ. ದಲಿತರಿಗಾಗ್ಲಿ, ಮತ್ತೊಬ್ಬರಿಗಾಗ್ಲಿ, ಅಲ್ಪಸಂಖ್ಯಾತರಿಗಾಗ್ಲಿ, ಹಿಂದುಳಿದ ವರ್ಗದವರಿಗಾಗ್ಲಿ ಯಾರಿಗೆ ಕೂಡ ಅನ್ಯಾಯ ಮಾಡಿದ್ರು ನಾವು ಯಾವತ್ತೂ ಬಿಡೋದಿಲ್ಲ. ನಾವು ಯಾವ ಕಾಂಗ್ರೆಸ್ ಅಲ್ಲ, ಯಾವ ಬಿಜೆಪಿ ಅಲ್ಲ, ಯಾವ ಜೆಡಿಎಸ್ ಅಲ್ಲ. ನೆನಪಿರಲಿ ಮಗ. ಯಾಕಂದ್ರೆ ಕೆಲವರು ಇದೇ ರೀತಿ ಮಾಡಿ ಹೋರಾಟಗಳನ್ನ ರೂಪುರೇಷೆಗಳನ್ನು ಕೆಡ್ಸತಾರ. ಇವರಿಗೆ ಮಾಡಕ್ ಕೆಲಸ ಇಲ್ಲ, ಮಾತಾಡಕ್ ಆಗುದಿಲ್ಲ, ತಮ್ಮೂ ಇಲ್ಲ, ಧೈರ್ಯನೂ ಇಲ್ಲ. ಮಾಡೋದಿದ್ರೆ ನಮ್ಮಂಗೆ ಹೋರಾಟ ಮಾಡಿ ಎಲ್ಲ ಪ್ರತಿಯೊಂದು ಅದು ಕೂಡ ಹೆಚ್ಚಳ ಆಗ್ತದೆ. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಲಿಕ್ಕರ್ ಬೆಲೆ ಪ್ರತಿ ಕ್ವಾರ್ಟರ್ ಕಡಿಮೆ. ನಮ್ಮ ಅಪ್ಪ ಕುಡಿತಿದ್ದ 20-30 ರೂಪಾಯಿ ದಾರು, ಈಗ ನಾವು ಕುಡಿಬೇಕಾಗಿತ್ತು 100 ರೂಪಾಯಿ ದಾರು. ಅಂದ್ರೆ ಆ ರೀತಿ ಈ ಸರ್ಕಾರ ಧೋರಣೆ ಮಾಡತೈತಿ ಬಂಧುಗಳೇ. ಅದಷ್ಟೇ ಅಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಏಕಾಏಕಿ ಇವರ ಆದೇಶಗಳು ಮಾಡ್ತಾರೋ, ಹಸಿರದ ಹೆಚ್ಚಳ ಮಾಡಿಬಿಡ್ತಾರ. ಏನು ನಮ್ಮ ಯುವ ಕರ್ನಾಟಕ ಭೀಮಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಮಲ್ಲಪ್ಪನ ಅಕ್ಕಮಾಟಿ ಕೂಡ ದಿನನಿತ್ಯ ಪ್ರಯಾಣ ಮಾಡ್ತಾರೆ. ಎಲ್ಲಿಂದ ಗೊತ್ತೈತಿ? ಧಾರವಾಡದಿಂದ ಬೆಳಗಾವಿವರೆಗೆ 121 ರೂಪಾಯಿ ಬಸ್ಸಿನ ಟಿಕೆಟ್ ಇರ್ತೈತಿ. ಆದ್ರೆ ಈಗ 140 ರೂಪಾಯಿ ಆಗ್ತೈತಿ. ಈ 40 ರೂಪಾಯಿ 90 ಐತಿ. ಈಗ ಆ 40 ರೂಪಾಯಿದಾಗ ಒಬ್ಬ ಪ್ರಯಾಣಿಕ ಓಡಾಡಿ ತನ್ನ ಊಟ ಮಾಡ್ಕೊಂಡು ಹೋಗ್ತೀವಿ ನಾವು ಆರಾಮಾಗಿ. ಆದ್ರೆ ಈ ಸರ್ಕಾರ ಏನ್ ಮಾಡೈತಿ? ದಿನನಿತ್ಯ ಜನರಿಂದ ಇಂಥ ದುಡ್ಡು ಹೆಚ್ಚಳ ಮಾಡಿ ಅದಿದ ಕಾರ್ಯಕ್ರಮಗಳನ್ನು ಮಾಡಿ ಏನಪ್ಪ ಗಾಂಧಿ ಭಾರತ ಅದು ಮಾಡ್ರು, ಏನು ಉಪಯೋಗ ಆಯ್ತು? ಏನಾಯ್ತು? ಏನು ಉಪಯೋಗನೇ ಇಲ್ಲ. ಉಪಯೋಗ ಆಗ್ಬೇಕಾದ್ರೆ ಜನಸಾಮಾನ್ಯರಿಗೆ ಸೂರು ಕೊಡ್ಬೇಕು. ಸರಿಯಾದ ಗ್ರಾಮೀಣ ವ್ಯವಸ್ಥೆಗಳಲ್ಲಿ ಸರಿಯಾದ ಬಸ್ಗಳಿಲ್ಲ. ಬಸ್ಸಿನ ದರ ಹೆಚ್ಚು ಮಾಡಿ ಏನು ಉಪಯೋಗ ಐತಿ? ಏನು ಸರಿಯಾದ ಖಾನಾಪುರ ಸೈಡ್ ಹುಟ್ಟುಗಾಡು ಪ್ರದೇಶಗಳಿದಾವೆ. ಎಷ್ಟೋ ಸಾರ್ವಜನಿಕರ ವಿದ್ಯಾರ್ಥಿಗಳು ದಿನನಿತ್ಯ ಪರದಾಡತ್ತಾರ. ಅಂತವ್ರು ನೀವು ಮೊದಲು ಅವಕಾಶ ಮಾಡಿಕೊಡ್ರಿ, ಆಮೇಲೆ ಬೇಕಾದ್ರೆ ಬಸ್ಸಿನ ದರ ಏರಿಸ್ರಿ, ಬೇಕಾದ್ರೆ ಇಳಿಸ್ರಿ. ಅದಕ್ಕಾಗಿ ಇಂಥ ಸರ್ಕಾರವನ್ನ, ಇಂಥ ಲಜ್ಜೆಗಟ್ಟ ಸರ್ಕಾರವನ್ನ ಯುವ ಕರ್ನಾಟಕ ಭೀಮಸೇನೆ ಯಾವತ್ತೂ ಖಂಡಿಸ್ತದೆ. ಅದಕ್ಕಾಗಿ ನಮಗೇನಾದ್ರೂ ನಿಮಗೇನಾದ್ರೂ ನಾಚಿಕೆ ಇದ್ರೆ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತ ಸಾರಿಗೆ ಸಚಿವರು ರಮಲಿಂಗನ ರೆಡ್ಡಿ ಅವರು ಈ ಕೂಡಲೇ ಆ ಆದೇಶವನ್ನು ಹಿಂಪಡಿಬೇಕಂತ ನಾ ಯುವ ಕರ್ನಾಟಕ ಭೀಮಸೇನೆಯಿಂದ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳಿಂದ ನಾವು ವಿನಂತಿ ಮಾಡಿ ಒತ್ತಾಯ ಮಾಡ್ತೇನೆ. ಬಂಧುಗಳೇ, ಈ ಸರ್ಕಾರ ಈ ರೀತಿ ಧೋರಣೆ ಮಾಡಿ ಬಡ ಜನರ ಹೊಟ್ಟೆ ಮೇಲೆ ಇಡಾಡ್ತಾರೆ. ಅದಕ್ಕಾಗಿ ಈ ಸರ್ಕಾರ ಎಲ್ಲರಿಗೂ ಕೂಡ ಧಿಕ್ಕಾರವಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನೀಚ ಸರ್ಕಾರಕ್ಕೆ, ದಲಿತ ವಿರೋಧಿ ಸರ್ಕಾರಕ್ಕೆ, ಬಸ್ಸಿನ ದರ ಕಡಿಮೆ ಮಾಡಿದ್ರೆ ಶಾಂತಿ, ಬಸ್ಸಿನ ದರ ಕಡಿಮೆ ಮಾಡಿದ್ರೆ ಶಾಂತಿ. ಅಯ್ಯಯ್ಯೋ, ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ, 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 ಅಮಿತ್ ಶಾ ಬಗ್ಗೆ ಮತ್ತು ಸಿಟಿ ಬಗ್ಗೆ ಕೆಲವರು ಏನು ಪೋಸ್ಟ್ ಮಾಡ್ತಾರಂದ್ರ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ ಅಂತಾರ. ಇವತ್ತು ಕಾಂಗ್ರೆಸ್ ವಿರುದ್ಧ ಮಾಡಿದ್ರೆ ಬಿಜೆಪಿ ಅವರು ಅಂತಾರ. ನೋಡ್ತಮ್ಮ, ನಾನು ಬಿಜೆಪಿನೂ ಅಲ್ಲ ಕಾಂಗ್ರೆಸ್ ಅಲ್ಲ, ನಾ ದಲಿತ ಸಮಾಜದವ. ಈ ಸಮಾಜ ಸೇವಕರ ಕೆಲಸ ಮಾಡತ್ತಾರ. ಆಡಳಿತದಾಗ ಯಾರು ಇಲ್ಲ. ದಲಿತರಿಗಾಗ್ಲಿ, ಮತ್ತೊಬ್ಬರಿಗಾಗ್ಲಿ, ಅಲ್ಪಸಂಖ್ಯಾತರಿಗಾಗ್ಲಿ, ಹಿಂದುಳಿದ ವರ್ಗದವರಿಗಾಗ್ಲಿ ಯಾರಿಗೆ ಕೂಡ ಅನ್ಯಾಯ ಮಾಡಿದ್ರು ನಾವು ಯಾವತ್ತೂ ಬಿಡೋದಿಲ್ಲ. ನಾವು ಯಾವ ಕಾಂಗ್ರೆಸ್ ಅಲ್ಲ, ಯಾವ ಬಿಜೆಪಿ ಅಲ್ಲ, ಯಾವ ಜೆಡಿಎಸ್ ಅಲ್ಲ. ನೆನಪಿರಲಿ ಮಗ. ಯಾಕಂದ್ರೆ ಕೆಲವರು ಇದೇ ರೀತಿ ಮಾಡಿ
ಹೋರಾಟಗಳನ್ನ ರೂಪುರೇಷೆಗಳನ್ನು ಕೆಡ್ಸತ್ತಾರ ಇವ್ರು. ಇವ್ರಿಗೆ ಮಾಡಾಕ ಕೆಲಸ ಇಲ್ಲ, ಮಾತಾಡಕ್ ಆಗುದಿಲ್ಲ, ದಮ್ಮು ಇಲ್ಲ, ಧೈರ್ಯನೂ ಇಲ್ಲ. ಮಾಡೋದಿದ್ರೆ ನಮ್ಮಂಗೆ ಹೋರಾಟ ಮಾಡಿ ಎಲ್ಲ ಪ್ರತಿಯೊಂದು ಅದು ಕೂಡ ಹೆಚ್ಚಳ ಆಯ್ತು. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಲಿಕ್ಕರ್ ಬೆಲೆ ಪ್ರತಿ ಕ್ವಾರ್ಟರ್ ಕಡಿಮೆ. ನಮ್ಮ ಅಪ್ಪ ಕುಡಿತಿದ್ದ 20-30 ರೂಪಾಯಿ ದಾರು, ಈಗ ನಾವು ಕುಡಿಬೇಕಾಗಿತ್ತು 100 ರೂಪಾಯಿ ದಾರು. ಅಂದ್ರೆ ಆ ರೀತಿ ಈ ಸರ್ಕಾರ ಧೋರಣೆ ಮಾಡತೈತಿ ಬಂಧುಗಳೇ. ಅದಷ್ಟೇ ಅಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಏಕಾಏಕಿ ಇವರ ಆದೇಶಗಳು ಮಾಡ್ತಾರೋ, ಹಸಿರದ ಹೆಚ್ಚಳ ಮಾಡಿಬಿಡ್ತಾರ. ಏನು ನಮ್ಮ ಯುವ ಕರ್ನಾಟಕ ಭೀಮಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಮಲ್ಲಪ್ಪನ ಅಗ್ಮಾಡಿ ಕೂಡ ದಿನನಿತ್ಯ ಪ್ರಯಾಣ ಮಾಡ್ತಾರ. ಎಲ್ಲಿಂದ ಗೊತ್ತೈತಿ? ಧಾರವಾಡದಿಂದ ಬೆಳಗಾವಿವರೆಗೆ 121 ರೂಪಾಯಿ ಬಸ್ಸಿನ ಟಿಕೆಟ್ ಇರ್ತೈತಿ. ಆದ್ರೆ ಈಗ 140 ರೂಪಾಯಿ ಆಗ್ತೈತಿ. ಈ 40 ರೂಪಾಯಿ 90 ಆಯ್ತು. ಈಗ ಆ 40 ರೂಪಾಯಿದಾಗ ಒಬ್ಬ ಪ್ರಯಾಣಿಕ ಓಡಾಡಿ ತನ್ನ ಊಟ ಮಾಡ್ಕೊಂಡು ಹೋಗ್ತೇವೆ ನಾವು ಆರಾಮಾಗಿ. ಆದ್ರೆ ಈ ಸರ್ಕಾರ ಏನ್ ಮಾಡೈತಿ? ದಿನನಿತ್ಯ ಜನರಿಂದ ಇಂಥ ದುಡ್ಡು ಹೆಚ್ಚಳ ಮಾಡಿ ಅದಿದ ಕಾರ್ಯಕ್ರಮಗಳನ್ನು ಮಾಡಿ ಏನಪ್ಪ ಗಾಂಧಿ ಭಾರತ ಅದು ಮಾಡಿದ್ರು ಏನು ಉಪಯೋಗ ಆಯ್ತು? ಏನಾಯ್ತು? ಏನು ಉಪಯೋಗನೇ ಇಲ್ಲ. ಉಪಯೋಗ ಆಗ್ಬೇಕಾದ್ರೆ ಜನಸಾಮಾನ್ಯರಿಗೆ ಸೂರು ಕೊಡ್ಬೇಕು. ಸರಿಯಾದ ಗ್ರಾಮೀಣ ವ್ಯವಸ್ಥೆಗಳಲ್ಲಿ ಸರಿಯಾದ ಬಸ್ಗಳಿಲ್ಲ. ಬಸ್ಸಿನ ದರ ಹೆಚ್ಚು ಮಾಡಿ ಏನು ಉಪಯೋಗ ಐತಿ? ಎಲ್ಲ ಸರಿಯಾದ ಖಾನಾಪುರ ಸೈಡ್ ಹುಟ್ಟಿನಾಡು ಪ್ರದೇಶಗಳಿದಾವೆ. ಎಷ್ಟೋ ಸಾರ್ವಜನಿಕರ ವಿದ್ಯಾರ್ಥಿಗಳ ದಿನನಿತ್ಯ ಪರದಾಡತ್ತಾರ. ಅಂತವ್ರು ನೀವು ಮೊದಲು ಅವಕಾಶ ಮಾಡಿಕೊಡ್ರಿ, ಆಮೇಲೆ ಬೇಕಾದ್ರೆ ಬಸ್ಸಿನ ದರ ಏರಿಸ್ರಿ, ಬೇಕಾದ್ರೆ ಇಳಿಸ್ರಿ. ಅದಕ್ಕಾಗಿ ಇಂಥ ಸರ್ಕಾರವನ್ನ, ಇಂಥ ಲಜ್ಜೆಗಟ್ಟ ಸರ್ಕಾರವನ್ನ ಯುವ ಕರ್ನಾಟಕ ಭೀಮಸೇನೆ ಯಾವತ್ತೂ ಖಂಡಿಸ್ತದೆ. ಅದಕ್ಕಾಗಿ ನಿಮಗೇನಾದ್ರೂ ನಾಚಿಕೆ ಇದ್ರೆ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತ ಸಾರಿಗೆ ಸಚಿವರು ರಮಲಿಂಗಾರ ರೆಡ್ಡಿ ಅವರು ಈ ಕೂಡಲೇ ಆ ಆದೇಶವನ್ನು ಹಿಂಪಡಿಬೇಕಂತ ನಾ ಯುವ ಕರ್ನಾಟಕ ಭೀಮಸೇನೆಯಿಂದ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳಿಂದ ನಾವು ವಿನಂತಿ ಮಾಡಿ ಒತ್ತಾಯ ಮಾಡ್ತೇನೆ. ಬಂಧುಗಳೇ, ಈ ಸರ್ಕಾರ ಈ ರೀತಿ ಧೋರಣೆ ಮಾಡಿ ಬಡ ಜನರ ಹೊಟ್ಟೆ ಮೇಲೆ ಇಡುತ್ತಾರೆ. ಅದಕ್ಕಾಗಿ ಈ ಸರ್ಕಾರ ಎಲ್ಲರಿಗೂ ಕೂಡ ಧಿಕ್ಕಾರವಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.